ಇದು ನುಗ್ಗೆ ಸೊಪ್ಪಿನ ಗಿಡ. ಮರದ ಥರ ಉದ್ದವಾಗಿ ಬೆಳೆದಿತ್ತು, ಕಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಇದನ್ನು ನಾನು ಇಷ್ಟಕ್ಕೆ ಕತ್ತರಿಸಿದ್ದೀನಿ. ಇದಕ್ಕೊಂದು ಗಾದೆ ಇದೆ, ನುಗ್ಗೆನ ಕಡಿದು ಬೆಳೆಸ್ಬೇಕು, ಮಕ್ಕಳನ್ನ ಹೊಡೆದು ಬೆಳೆಸ್ಬೇಕು ಅಂತೇಳಿ. ಯಾಕೆಂತಂದರೆ ನುಗ್ಗೆನ ಕಡ್ದಾಗಲೆಲ್ಲ ಅದು ಚೆನ್ನಾಗಿ ಸುತ್ತಲೂ ಚಿಗುರುತ್ತೆ. ನೋಡಿದ್ರೆ ಎಷ್ಟೊಂದು ಕೊನೆಗಳು ಬಂದಿದೆ ಇಲ್ಲಿ ಇಲ್ಲಿ ಎಲ್ಲ. ನಮಗೆ ಸೊಪ್ಪು ಕಿತ್ಕೊಳ್ಳೋಕ್ಕೂ ಕಾಯಿ ಕಿತ್ಕೊಳ್ಳೋದಕ್ಕೂ ಬಹಳ ಅನುಕೂಲ. ಅದಕ್ಕೆ ನುಗ್ಗೆನ ಕಡಿತಾ ಇರಬೇಕು. ತುಂಬ ಉದ್ದ ಆದರೆ ಇದಕ್ಕೆ ಅಷ್ಟೊಂದು ಶಕ್ತಿನೂ ಇರೋಲ್ಲ, ಮುರಿದು ಕೆಳಗಡೆ ಬೀಳುತ್ತೆ. ಮತ್ತು ನಮಗೆ ಹಾರ್ವೆಸ್ಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ನುಗ್ಗೆನ ಕಡಿದು ಬೆಳೆಸ್ಬೇಕು ಅಂತ ಹೇಳ್ತಾರೆ. ಇನ್ನು ಮಕ್ಕಳನ್ನ ಹೊಡೆದು ಬೆಳೆಸ್ಬೇಕು ಅಂದರೆ ಅವ್ರ ತಪ್ಪನ್ನು ಅವರಿಗೆ ಪದೇ ಪದೇ ಹೇಳ್ತಾ ಇರಬೇಕು, ತಿದ್ದಿ. ಒಂದು ಮಾತು ಎರಡು ಮಾತು ಕೇಳ್ತಾ ಇಲ್ಲ ಅಂದರೆ ಅವರು ಹೊಡೆದು ಹೇಳಬೇಕು. ಆ ನೋವು ಅವರಿಗೆ ಪ್ರತಿ ಸರಿನೂ ತಪ್ಪನ್ನು ಸರಿಯಾಗಿ ತಿದ್ಕೊಳ್ಳೋದಕ್ಕೆ ಅನುಕೂಲ ಮಾಡುತ್ತೆ. ಅದಕ್ಕೆ ಗಾದೆ ಮಾತಿರೋದು, ನುಗ್ಗೆನ ಕಡಿದು ಬೆಳೆಸ್ಬೇಕು, ಮಕ್ಕಳನ್ನ ಹೊಡೆದು ಬೆಳೆಸ್ಬೇಕು ಅಂತೇಳಿ. ಥ್ಯಾಂಕ್ ಯು.